ಹೇಳಲ್ಲ ಏನು ಸರ್ಪ್ರೈಸ್ ಹೇಳಲ್ಲ. ವಾವ್ ಸಕ್ಕತ್ತಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿ ಸುನಿಲ್ ಬ್ಲಾಗ್ಸ್. ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ನನಗೇನು ಸರ್ಪ್ರೈಸ್ ಇದೆ ಅಂತ ಹೇಳಿದರು. ಯಾವುದು ಏನು ಅಂತ ಏನೂ ಹೇಳಲಿಲ್ಲ, ಯಾಕಂದರೆ ನಾನೇನು ಕೇಳಿರಲಿಲ್ಲ ಅಮ್ಮ ಇದು ಕೊಡಿಸಿ ಅದು ಕೊಡಿಸಿ ಅಂತ. ಆದ್ರೂ ಏನೋ ಸರ್ಪ್ರೈಸ್ ಇದೆ ನಿಮಗೋಸ್ಕರ ಏನೋ ತೊಗೊಂಡಿದ್ದೀನಿ ಅಂತ ಹೇಳಿದ್ರು. ಅದು ಕೇಳಿದ್ಮೇಲೆ ಅಂತೂ ನನಗೆ ಮನೇಲಿ ಇರೋಕ್ಕಾಗಲೇ ಇಲ್ಲ. ಅದಲ್ಲದೆ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ಹಾರ್ಬಿಟ್ಟಿದೆ. ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ, ನೀವು ನೋಡ್ಬೋದು. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಬೇಡ, ಸುಸ್ತಾಯ್ತು, ಸುಮ್ಮನಿರು. ಬೇಡ, ಆಗ್ಬೇಡ. ಏನು ಫಂಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ, ಅದಕ್ಕೆ ಲೈಟ್ ಹಾಕಿದ್ದಾರೆ ಅಲ್ವಾ? ಅಜ್ಜಿ ನಮಗೋಸ್ಕರ ವೇಟ್ ಮಾಡ್ತಿರ್ತಾ, ನೋಡೋಣ ಆಚೆ. ಸ್ವಲ್ಪ ಮುಂದೆ ನಿಲ್ಸ್ತೀರಿ ಆ ರೋಡಲ್ಲಿ, ಈ ರೋಡ್ ಎದುರುಗಡೆ ರೋಡ್. ಹಾಂ, ಯಾಕೆ ಬಂದಿದ್ದು ನಮ್ಮ ಮನೆಗೆ? ನಂದು ಮನೆ. ಎಸ್, ಅಮ್ಮ ಮನೆಗೆ ಬಂದಿದ್ದೀನಿ. ಅಮ್ಮ ಏನೋ ಕೊಡ್ತೀನಿ ಅಂತ ಹೇಳಿದ್ರು, ಏನೋ ಸರ್ಪ್ರೈಸ್ ಇದೆ ನಿನಗೆ, ವೆಯ್ಟ್ ಮಾಡು, ಗೆಸ್ ಮಾಡು ಅಂತಿದ್ರು. ಏನು ಗೆಸ್ ಮಾಡೋದು ಗೊತ್ತಾಗಿಲ್ಲ ನನಗೆ. ಅಮ್ಮನೇ ಕೇಳ್ತೀನಿ. ಅಮ್ಮ ಇವಾಗ ಬಂದರು, ಎಲ್ಲೋ ಆಚೆ ಹೋಗಿದ್ರು, ಇವಾಗ ಬಂದರು. ಕೇಳ್ತಾ ಇದ್ದೀನಿ ಏನಮ್ಮ ಏನಮ್ಮ ಅಂತ, ಬಟ್ ಹೇಳ್ತಿಲ್ಲ. ಅಮ್ಮ ಸರ್ಪ್ರೈಸ್ ಅಂದ್ರಲ್ಲ, ಎಲ್ಲಿ? ಬೇಗ ತಗೊಬನ್ನಿ. ಏನ್ ಗೆಸ್ ಮಾಡೋಣ? ಗೆಸ್ ಎಲ್ಲ ಮಾಡಲ್ಲ, ತಗೊಬನ್ನಿ. ನಾನು ಗೆಸ್ ಮಾಡಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಉಲ್ಟಾ ಆಗ್ಬಿಡ್ತೀರಾ ನೀವು. ಬೀರಲ್ಲಿ ಬೀರಲ್ಲಿ ಏನು? ಕಣ್ಮುಚ್ಚ. ಇಲ್ಲ, ಕಣ್ಮುಚ್ಚ. ಓ ಸರಿ, ಬೇಗ ತೋರಿಸಿ. ಬಿಡ್ಲ ಕಣ್ಣು, ಬಿಡು. ಸೂಪರ್. ನಿಜ ನನಗ? ನಿನಗೇನೆ? ಆ ನಿನಗೇನೆ? ಬನ್ನಿ ಕುತ್ಕೊ, ಬನ್ನಿ ಇಲ್ಲಿ. ನಿಜ ನನ್ಗ? ನಿನಗೆ. ಇನ್ಯಾರಿಗೆ ಕೊಡ್ಲಿ? ನಿನಗೆ ಕೊಡೋದಿಲ್ಲ. ಯಾವ ಖುಷಿಗೆ ಇವಾಗ? ಗೌರಿ ಹಬ್ಬಕ್ಕೆ ಏನು ಕೊಡ್ಲಿವಲ್ಲ, ಅದೇ ಮನ್ಸಲ್ಲಿ ಕೊರಿತಾ ಆಯ್ತು. ನಾನು ಹೇಳದ್ನಲ್ಲ ಬೇಡ ಅಂತ, ಗೌರಿ ಹಬ್ಬಕ್ಕೆ ನನಗೆ ವರ್ಷ ವರ್ಷ ಕೊಡಿಸ್ತಾ ಇದ್ದೆ, ಈ ಸತಿ ಕೊಡಿಸ್ಲಿಲ್ಲ ಅಂತ ಅದೇ ಮನ್ಸಲ್ಲಿ ಕೊರಿತಾ ಆಯ್ತು. ಆದ್ರೆ ಇಷ್ಟು ದೊಡ್ಡ ಗಿಫ್ಟ್ ಏನಕ್ಕೆ? ಸೀರೆ ಕೊಡ್ಸಿದ್ರಲ್ಲ ಅಮ್ಮ. ಇರ್ಲಿ ಬಿಡು, ತಿರುಳೊಬ್ಬ ಮಗಳು. ಸೀರೆ ಕೊಡ್ಸಿದ್ರಿ, ಇದೆಲ್ಲ ಏನ್ ಬೇಡವಾಗಿತ್ತು ನೀನು ನನಗೆ. ಖುಷಿಯಾಗಿದ್ರೆ ಸಾಕು. ಆದ್ರೆ ಏನ್ ಸರ್ಪ್ರೈಸ್ ತಂದ್ಬಿಟ್ಟಿದ್ದೀರಾ? ಹೇಳ ಇಲ್ಲ ಒಂದು ಮಾತು. ಏನೋ ನೀನು ಸರ್ಪ್ರೈಸ್, ನೀನು ಖುಷಿ ಪಡ್ಲಿ ಅಂತ. ಯಾವಾಗ ತಗೊಂಡ್ರೆ? ಮೊನ್ನೆ ಸಂಡೇ. ಆಗ್ಲೇ ಎಷ್ಟು 3 days ಆದ್ಮೇಲೆ ನನ್ಗೆ ಹೇಳಿದ್ದೀರಾ ಸರ್ಪ್ರೈಸು, ಈ ವೀಕ್ ಮನೆಗೆ ಬರ್ಲಿ ಹೇಳಿದ್ರೆ ಅಷ್ಟು ಖುಷಿ ಇರಲ್ಲ. ಅದಕ್ಕೆ ಸರ್ಪ್ರೈಸ್. ಥ್ಯಾಂಕ್ ಯು. ವೆಲ್ಕಮ್.
ಅಮ್ಮ ಇವಾಗಿನ್ನೂ ನೆಕ್ಲೆಸ್ ಕೊಟ್ಬಿಟ್ಟು ಹೋದ್ರು. ನಾನು ನಿಮಗೆ ಡಿಸೈನ್ಸ್ ತೋರಿಸಿರ್ಲಿಲ್ಲ, ಇವಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಒಂದ್ಸರಿ ವೇರ್ ಮಾಡ್ತೀನಿ. ಈ ಥರ ಡಿಸೈನ್ ನನ್ನ ಹತ್ರ ಇರಲಿಲ್ಲ, ನಾನೆಲ್ಲ ಮದುವೆಗೆ ತೊಗೊಂಡಿದ್ದು. ಮತ್ತು ನಾನು ಜ್ಯುವೆಲ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ. ಬಟ್ ಅಮ್ಮ ಪ್ರತಿ ವರ್ಷ ನನಗೆ ಏನಾದ್ರು ಗೋಲ್ಡ್ ಗಿಫ್ಟ್ ಕೊಡ್ತಾನೆ ಇರ್ತಾರೆ. ನಾನು ಈ ವರ್ಷ ಈ ನೆಕ್ಲೆಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅಮ್ಮ ಕೊಡಿಸಿದ್ದಾರೆ. ಪ್ರತಿ ವರ್ಷ ಸೀರೆನೂ ಕೊಡ್ತಾರೆ, ಒಡವೆನೂ ಕೊಡ್ತಾರೆ. ಈ ವರ್ಷ ಕೊಟ್ಟಿರಲಿಲ್ಲ, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಕೊಟ್ಟಿಲ್ಲ ಅಂತ. ಬಟ್ ಅವ್ರ ಮನಸ್ಸು ಏನೋ ತಡಿಲಿಲ್ವಂತೆ. ಇಲ್ಲ ನಿನ್ಗೆ ಈ ವರ್ಷ ಏನು ಕೊಡಿಸ್ತಿಲ್ಲ ಅಂತಾನೇ ಇದ್ರು. ಇವಾಗ ಕೊಡಿಸಿದ್ದಾರೆ. ಅದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಈ ಥರ ಇರಲಿಲ್ಲ ನನ್ನ ಹತ್ರ. ಲೈಟ್ ವೆಯ್ಟ್ ಚೆನ್ನಾಗಿದೆ, ಆದರೆ ತುಂಬ ವೆಯ್ಟ್ ಏನಿಲ್ಲ. ಇದು ಬಂದು 20 ಗ್ರಾಮ್ಸ್ ಇದೆ. 1,60,000 ಆಯ್ತಂತೆ. ತೊಗೊಂಡಿದ್ದು ನಂದಿ ಜ್ಯುವೆಲ್ಸಲ್ಲಿ, ಮೈಸೂರಲ್ಲಿ. ನಮ್ಮಮ್ಮ ಮತ್ತು ನಮ್ಮಮ್ಮ ಫ್ರೆಂಡ್ಸ್ ಎಲ್ಲ ಮೈಸೂರು ಟ್ರಿಪ್ಗೆ ಹೋಗಿದ್ರು. ಅಂದರೆ ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು ಬರ್ತಿದ್ರು. ಅವಾಗ ಅವ್ರು ಬರ್ತಾ ಅವ್ರ ಮಗಳಿಗೆ ತೊಗೊಂಡ್ರಂತೆ. ನಮ್ಮಮ್ಮಂಗೂ ಏನೋ ತುಂಬ ಆಸೆ ಆಯಿತು, ನಾನು ನೆನಪಾದೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಈ ಥರ ಕೊಟ್ಟಿದ್ದು. ನಾನೆಲ್ಲೋ ಸ್ಯಾರಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತಿದ್ದಾರೆ ನೀರಲ್ಲಿ ಇಟ್ಟಿದ್ದಾರೆ ಅಂದ್ಕೊಂಡೆ. ಗೋಲ್ಡ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಫಸ್ಟು ನೋಡಿದ ತಕ್ಷಣ ಈ ನೆಕ್ಲೆಸ್ 20 ಗ್ರಾಮ್ಸಲ್ಲಿ ಇದೆ ಅಂತ ಅಂದ್ಕೊಂಡ್ಲೇ ಇಲ್ಲ, ಏನೋ ಜಾಸ್ತಿ ಇದೆ. ಅಯ್ಯೋ, ನಾನು ಬಾಕ್ಸ್ ನೋಡ್ತಾ ಇದ್ದೀನಿ, ವೇರ್ ಮಾಡಿದ್ದೀನಿ, ನಾನು ಬಾಕ್ಸ್ ನೋಡ್ತಾ ಇದ್ದೀನಿ. 20 ಗ್ರಾಮ್ಸ್ ಇದೆ ಅಂದ್ಕೊಂಡಿರಲಿಲ್ಲ, ಇನ್ನೂ ಜಾಸ್ತಿ ಇದೆ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಲೈಟ್ ವೇಟಾಗಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಇಲ್ಲೇ ಹೇಳ್ದಂಗೆ ಅಮ್ಮ ಪ್ರತಿ ವರ್ಷ ಏನಾದರೂ ಕೊಡ್ತಾರೆ. ಮೊದಲನೇ ವರ್ಷ ಅಮ್ಮ ಸ್ವಲ್ಪ ಬ್ಯುಸಿ ಇದ್ದರು, ತಾತಂಗೆ ಹುಷಾರಿರಲಿಲ್ಲ ಅಂತ ಊರಲ್ಲಿದ್ದರು. ಊರಿಂದ ಬಂದಮೇಲೆ ನನಗೆ ಇಯರಿಂಗ್ಸ್ ಕೊಡಿಸಿದ್ರು. ಸೆಕೆಂಡ್ ಇಯರು ಚೈನ್ ಕೊಡಿಸಿದ್ರು. 3rd ಇಯರ್ ಬ್ಯಾಂಗಲ್ ಕೊಡಿಸಿದ್ರು. 4th ಇಯರ್ ಕೂಡ ಬ್ಯಾಂಗಲ್ ಕೊಡಿಸಿದ್ರು. ಮತ್ತು 5th ಇಯರು ಏನು ಕೊಡಿಸಿದ್ರು, ಮುತ್ತಿನ ಒಳ್ಳೆ ಜುಮ್ಕಿ ಕೊಡಿಸಿದ್ರು. ಮತ್ತು ಇವಾಗ 6th ಇಯರು ಇದು ನೆಕ್ಲೆಸ್ ಕೊಡಿಸಿದ್ದಾರೆ. ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಅಮ್ಮ ಪ್ರತಿ ವರ್ಷ ಏನೇನು ಕೊಟ್ಟಿದ್ದಾರೆ ಅನ್ನೋದು ನಾನು ವಿಡಿಯೋ ಮಾಡ್ತೀನಿ. ಮತ್ತು ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋದಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ನನಗೆ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅಮ್ಮಗೆ ಏನೂ ಕೊಟ್ಟಿಲ್ಲ, ಬಟ್ ಅಮ್ಮ ಮಾತ್ರ ಪ್ರತಿ ವರ್ಷ ನನಗೆ ಏನಾದ್ರು ಕೊಡ್ತಾನೆ ಇರ್ತಾರೆ. ಬೇಡ ಅಂದರೂ ಕೊಡ್ತಾರೆ, ಬೇಕು ಅಂದರೂ ಕೊಡ್ತಾರೆ.